ಹಲೋ, ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ನನ್ನೆಲ್ಲ ವ್ಯೂವರ್ಸಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತ ಹೇಳಿದರೆ ನನ್ನ ಫಸ್ಟ್ ಇಂಟ್ರಡಕ್ಷನ್ ವೀಡಿಯೋಕ್ಕೆ ತುಂಬ ಸಪೋರ್ಟ್ ಮಾಡಿದ್ದೀರಾ, ಕಮೆಂಟ್ ಮಾಡಿ ತುಂಬ ಜನ ನನಗೆ ವಿಶ್ ಮಾಡಿದ್ದೀರಾ. ಎಲ್ಲರಿಗೂ ನಾನು ಚಿರಋಣಿಯಾಗಿರ್ತೇನೆ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತೋರಿಸ್ತಾ ಇದ್ದೇನೆ ಅಂದರೆ ನ್ಯಾಚುರಲ್ ಹೇರ್ ಕಲರ್ ಹೇಗೆ ಮಾಡೋದಂತ ನಾನು ವಿಡಿಯೋದಲ್ಲಿ ತೋರಿಸ್ತೇನೆ. ಬನ್ನಿ ನೋಡುವ. ಇದು ಮೆಹಂದಿ ಸೊಪ್ಪು ನಮ್ಮ ಮನೇಲಿ ಇಲ್ಲ, ಅದಕ್ಕೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೇನೆ. ಇದೇ ನೋಡಿ ನನ್ನ ಫ್ರೆಂಡ್ ಮನೆ, ಕಾಂತಿ ಹೆಗ್ಡೆ ಅಂತ ನನ್ನ ಫ್ರೆಂಡು, ತುಂಬ ಕ್ಲೋಸ್ ಫ್ರೆಂಡ್. ಇವರ ಮನೆಯಲ್ಲಿ ತುಂಬ ದೊಡ್ಡದು ಮೆಹಂದಿ ಗಿಡ ಉಂಟು. ಹಾಗೆ ನಾನು ನ್ಯಾಚುರಲ್ ಆಗಿ ಹೇರ್ ಕಲರ್ ಮಾಡಲಿಕ್ಕೆ ಯೂಸ್ ಆಗ್ತದೆ ಹೇಳಿ ಬಂದಿದ್ದೇನೆ. ಇಲ್ಲಿ ಕೋಕು ಇದ್ದಾಳೆ ನೋಡಿ, ಅವಳಿಗೆ ನನ್ನನ್ನು ನೋಡಿ ಎಷ್ಟು ಖುಷಿ. ನೋಡಿ ಅವಳಿಗೆ ಎಷ್ಟು ಖುಷಿ ನೋಡಿ ನಾನು ಬಂದದ್ದು ನೋಡಿ. ಬೈಸ್ 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 ಸೆಕೆಂಡ್ ಕೋಕು ಸೆಕೆಂಡ್. ಫ್ರೆಂಡ್ಸ್ ನೋಡಿ, ಇದೇ ಮೆಹಂದಿ ಗಿಡ. ಇದಲ್ಲದೆ ನಾನು ಇದಕ್ಕೆ ಈ ಹೇರ್ ಪ್ಯಾಕಿಗೆ ಏನೆಲ್ಲ ಹಾಕ್ತೇನೆ ಅಂತೇಳಿ ಸರಿ ನೋಡಿ. ಯಾಕಂತೇಳಿದ್ರೆ ಇದರಲ್ಲಿ ನಿಮಗೆ ಹೇರ್ ಫಾಲ್ ಕಂಟ್ರೋಲು ಮತ್ತು ಹೇರ್ ಗ್ರೋತಿಗೆ ಸಹ ಯೂಸ್ ಮಾಡಲಿಕ್ಕೆ ಆಗ್ತದೆ. ಇದು ಖಾಲಿ ಲೇಡೀಸ್ ಅಂತೇಳಿ ಎಲ್ಲ, ಗಂಡಸರು ಸಹ ಯೂಸ್ ಮಾಡ್ಬೋದು. ಮತ್ತು ಮಕ್ಕಳಿಗೆ ಸಹ ಈಗದು ತುಂಬ ಮಕ್ಕಳಿಗೆ ಹೇರ್ ಫಾಲು ಮತ್ತು ಡ್ಯಾಂಡ್ರಫ್ ಇದು ಮತ್ತು ಗ್ರೇ ಹೇರ್ ಸಹ ಮಕ್ಕಳಿಗೆ ಸಹ ಆಗ್ತದೆ. ಅವರೆಲ್ಲ ಯೂಸ್ ಮಾಡಿದರೆ ತುಂಬ ಒಳ್ಳೆ ಆಗ್ತದೆ. ಫ್ರೆಂಡ್ಸ್, ಈಗ ನಾನು ಮೆಹಂದಿ ಸೊಪ್ಪನ್ನು ತೆಗಿತೇನೆ. ಈಗ ನಾವು 2-3 ಜನಕ್ಕಾಗುವಷ್ಟು ಮೆಹಂದಿ ಸೊಪ್ಪು ತೆಗಿತಾ ಇದ್ದೇನೆ. ಯಾಕಂತೇಳಿದ್ರೆ ನಾವು ಇದನ್ನೇ ಯೂಸ್ ಮಾಡೋದು. ನಾನು ಸಹ ಇಷ್ಟರವರೆಗೆ ಹೇರ್ ಕಲರ್ ಮಾಡಲಿಲ್ಲ. ನನ್ನ ಕೂದಲು ಸಹ ಮಧ್ಯ ಮಧ್ಯದಲ್ಲಿ ಒಂದು ಸ್ವಲ್ಪ ವೈಟ್ ಆಗಿದೆ. ಆದರೆ ನಾನು ಈಗಲೇ ಹೇರ್ ಕಲರ್ ಬೇಡ ಹೇಳಿ ಅದನ್ನೇ ಮಾಡ್ತಿದ್ದೇನೆ. ನನ್ನ ಫ್ರೆಂಡ್ ವಿಡಿಯೋ ಮಾಡ್ತಿದ್ದಾರೆ. ಇವರು ಮುಂಚೆ ಸೌದಿಯಲ್ಲಿದ್ದರು, ಈಗ ಊರಿಗೆ ಬಂದು 1 ವರ್ಷ ಆಯಿತು. 1 ವರ್ಷದಿಂದ ನಾವು ಇದನ್ನ ಎಲ್ಲ ಹಾಕಿ ನೋಡಿ ರಿಸಲ್ಟ್ ನಮಗೆ ಒಳ್ಳೆ ಬರ್ಲಿಕ್ಕೆ ಹೋಗಿ, ಅವರದ್ದು ಸಹ ಹೇರ್ ಫಾಲ್ ಇತ್ತು, ನನ್ನದು ಸಹ ಸ್ವಲ್ಪ ಹೇರ್ ಫಾಲ್ ಇತ್ತು. ಇಬ್ಬರದ್ದು ಸಹ ತುಂಬ ಈಗ ಒಳ್ಳೆ ಆಗಿದೆ ಹೇರ್. ಮತ್ತು ನಾವು ಇದಕ್ಕೆ ಭೃಂಗರಾಜನ್ನು ಸಹ ಮಿಕ್ಸ್ ಮಾಡ್ತೇವೆ. ನೋಡಿ, ಇದು ಭೃಂಗರಾಜದ್ದು ಗಿಡ ಹೇಗಿರ್ತದೆ, ಸಣ್ಣ ಸಣ್ಣದು. ಮಳೆಗಾಲದಲ್ಲಿ ಒಳ್ಳೆ ಆಗ್ತದೆ ಇದು. ಇದರಲ್ಲಿ ನೋಡಿ ಒಂದು ಸಣ್ಣ ಬಿಳಿ ಹೂ ಸಹ ಬರ್ತದೆ. ಇದು ಸ್ವಲ್ಪ ಹಾಕಿ ತುಂಬ ಕೂದಲು ಉದುರೋದಕ್ಕೆ ಮತ್ತು ಕೂದಲು ಗ್ರೋತ್ ಆಗಲಿಕ್ಕೆಲ್ಲ ಒಳ್ಳೆ ಆಗ್ತದೆ. ಮತ್ತು ನಿಮಗೆ ಇದು ಮಳೆಗಾಲದಲ್ಲಿ ಜಾಸ್ತಿ ಆಗ್ತದೆ, ಸೆಕೆಗಾಲದಲ್ಲಿ ಗೊತ್ತಾಗದಿದ್ದರೆ ಇಲ್ಲದಿದ್ದರೆ ಸ್ವಲ್ಪ ಒಂದು ಪಾಟಿಗೆ ಹಾಕಿ ಇಡಿ. ಇಲ್ಲದೆ ಹುಲ್ಲೆಲ್ಲ ತೆಗೆಯುವಾಗೆಲ್ಲ ಹೋಗ್ತದೆ ಅದು. ಮನೆ ಹತ್ರ ಯಾವುದೇ ಗಿಡ ಮೂಲಿಕೆ ಇದ್ದಿದ್ರೆ ಅದನ್ನೊಂದು ಸಣ್ಣ ಪಾಟಿಗೆಲ್ಲ ಹಾಕಿಟ್ಟು ನಾವು ಯೂಸ್ ಮಾಡ್ಬೋದು. ಮತ್ತು ಸ್ವಲ್ಪ ಕರಿಬೇವಿನ ಎಲೆ ಹಾಕುವ. ಇದು ಅಡುಗೆಗೆ ಮಾತ್ರ ಅಲ್ಲ, ಹೇರಿಗೆ ಸಹ ತುಂಬ ಒಳ್ಳೆಯದು. ಹೇರ್ ಬಿಳಿ ಆದರೆ ಎಲ್ಲ ಇದು ಕರಿಬೇವಿನ ಎಲೆ, ನಾವು ಬೇವಿನ ಸೊಪ್ಪು ಅಂತ ಏನು ಹೇಳ್ತೇವೆ, ಇದು ತುಂಬ ಒಳ್ಳೆಯದಾಗ್ತದೆ. ಇದರ ಎಲೆಯನ್ನು ತಿನ್ನೋದು ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಎ, ಬಿ, ಸಿ, B12 ಎಲ್ಲ ಸಹ ಉಂಟು. ರೋಗ ನಿರೋಧಕ ಶಕ್ತಿ ಸಹ ಉಂಟು. ಹಾಗೆ 1-2 ಎಲೆ ಮಕ್ಕಳಿಗೆ ತಿನ್ನಲಿಕ್ಕೆ ಕೊಟ್ಟರು ಸಹ ಮಕ್ಕಳಲ್ಲಿ ಬೇಗ ಗ್ರೇ ಹೇರ್ ಆಗೋದು ಸಹ ಕಡಿಮೆ ಆಗ್ತದೆ. ಎಪ್ಪೋ ದೊಡ್ಡ ಮುಳ್ಳು ಮಾರ್ರೆ ಕಾಲಿಗೆ ಚುಚ್ಚಿದು. ಆ ಚಪ್ಪಲ್ ಒಳಗಿಂದ ಬಂದು ಕಾಲಿಗೆ ಚುಚ್ಚಿದೆ, ರಕ್ತ ಎಲ್ಲ ಬಂತು ನೋಡಿ. ಇಷ್ಟು ದೊಡ್ಡ ಮುಳ್ಳು ಹೇಗೆ ಬಂತು ಇಲ್ಲಿ ಅಂತ ಕೇಳುದು ನಾನು ಕಾಂತಿ ಹತ್ರ. ಅದಕ್ಕೆ ಕಾಂತಿ ಸಹ ಹೇಳಿದ್ರು, ಎಲ್ಲಿ ಉಂಟು ಮಾರ್ರೆ ಇಲ್ಲಿ ಅಷ್ಟು ದೊಡ್ಡ ಮುಳ್ಳಿದ ಗಿಡ ಎಂತ ಅಂತ ಹೇಳಿ. ಮತ್ತೆ ನೋಡುವಾಗ ಗೊತ್ತಾಯಿತು ನಮಗೆ, ಇದು ಬಿಲ್ಲುಪತ್ರೆ ಮರದ್ದು ಕಟ್ ಮಾಡಿದ್ದು ಗೆಲ್ಲ ಅಂತೇಳಿ. ನೋಡಿ ಎಷ್ಟು ಮೆಹಂದಿ ಎಲೆ ತೆಕ್ಕೊಂಡಿದ್ದೇವೆ ನಾವೊಂದು 3 ಜನ ಕ್ಕೆ ಆಗುವಷ್ಟು. ಇದರಲ್ಲಿ ಮೆಹಂದಿ ಸೊಪ್ಪುಂಟು. ಮತ್ತು ನಾನು ಸ್ವಲ್ಪ ಅದೇ ಭೃಂಗರಾಜನ್ನು ಸಹ ತೆಕ್ಕೊಂಡಿದ್ದೇವೆ. ಮತ್ತು ನಾವು 3 ಜನ ಆಗ್ಲಿಕ್ಕೆ ಹೋಗಿ ಒಂದು 3 ಬೀಟ್ರೋಟನ್ನು ತೆಕ್ಕೊಂಡಿದ್ದೇವೆ. ನಿಮಗೆ ಒಬ್ಬರಿಗೆ ಮಾಡೋದಾದರೆ 1 ಬೀಟ್ರೋಟ್ ಸಾಕು. ಮತ್ತು ಸೊಪ್ಪು ಸಹ ಸ್ವಲ್ಪ ಕಡಿಮೆ ಸಾಕಾಗ್ತದೆ. ಸೊಪ್ಪಿಲ್ಲದೇ ಇದ್ದರೆ, ಸಿಗಲಿಲ್ಲದೆ ನೀವು ಪೌಡರ್ ತೆಕ್ಕೊಂಡು ಬೀಟ್ರೋಟು ನೀರು ಬಾಯ್ಲ್ ಮಾಡಿ ಸಹ ಹಾಕ್ಬೋದು. ಕಾಫಿದು ಮತ್ತು ಟೀದು ಡಿಕಾಕ್ಷನ್ ಮಾಡಿ ಅದರಲ್ಲಿ ಸಹ ಮಿಕ್ಸ್ ಮಾಡ್ಬೋದು. ಹೇರಿಗೆ ತುಂಬ ಒಳ್ಳೆ ಕಲರ್ ಬರ್ತದೆ ಇದೆಲ್ಲ ಮಿಕ್ಸ್ ಮಾಡೋದ್ರಿಂದ. ಮತ್ತು
ಮತ್ತೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈಗ ಬೇವಿನೆಲೆ ಹಾಕೋದ್ರಿಂದ ನಿಮ್ದು ಸ್ವಲ್ಪ ಹೇರ್ ಗ್ರೇ ಆಗ್ತಾ ಉಂಟು ಸಣ್ಣ ಏಜಲ್ಲಿ ಅಂತ ಹೇಳಿದ್ರೆ ಮತ್ತೆ ಆಗುದಿಲ್ಲ, ತುಂಬಾ ಕಡಿಮೆ ಆಗ್ತದೆ ಗ್ರೇ ಹೇರ್ ಆಗುದು. ಎಲ್ಲರೂ ಹೇರ್ ಕಲರ್ ಸ್ಟಾರ್ಟ್ ಮಾಡಿದ್ರೆ ಅವರು ಸಹ ಹಾಕ್ಬೋದು, ಇದನ್ನೇನು ಪ್ರಾಬ್ಲಮ್ ಇಲ್ಲ. ಹೇರ್ ಕಲರ್ ಮಾಡಿದವರು ಸಹ ಇದನ್ನ ಈ ಪೇಸ್ಟನ್ನು ಹಾಕಿದ್ರೆ ಕೂದಲು ಸಹ ಒಳ್ಳೆ ಬರ್ತದೆ, ಏನು ತೊಂದರೆ ಇಲ್ಲ. ಆದರೆ ಇದನ್ನೇ ನೀವು ಸ್ವಲ್ಪ ಸ್ವಲ್ಪ ಗ್ರೇ ಇದ್ದಾವಾಗಲೇ ನೀವು ಇದನ್ನು ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ಒಂದು ಒಳ್ಳೆ ಕಲರ್ ಬರ್ತದೆ. ನಾನು ಇವತ್ತು ಕಾಂತಿಯ ಹೇರಿಗೆ ಹಾಕ್ತೇನೆ, ಯಾಕಂದ್ರೆ ನಾವು ಪ್ರತಿ ಒಂದು ತಿಂಗಳು ಆಗೋದ್ರೊಳಗೆ ಹಾಕ್ತೇವೆ. ಹಾಕಿ ಹಾಕಿ ಅದು ಹೇರ್ ಕಲರ್ ಹೇಗೆ ಬಂದಿದೆ ಅಂತೇಳಿ ನಿಮ್ಗೆ ಗೊತ್ತಾಗ್ತದೆ. ನೋಡಿದ್ರೆ ಸ್ವಲ್ಪ ಕಾಫಿ ಪುಡಿ ಮಿಕ್ಸ್ ಮಾಡ್ತೇನೆ, ಅದು ಬಾಯ್ಲ್ ಮಾಡಲಿಲ್ಲ, ಇದು ಟೀ ಡಿಕಾಕ್ಷನ್ ಮಾತ್ರ ನಾವು ಕುದಿಸಿದ್ದೇವೆ. ಮತ್ತೆ ಇದಕ್ಕೆ ನಾವು ಮೆಂತೆ ಸಹ ಹಾಕ್ತೇವೆ. ಮೆಂತೆ ಹಾಕೋದ್ರಿಂದ ಹೇರ್ ತುಂಬ ಸಿಲ್ಕಿ ಮತ್ತೆ ಶೈನಿಂಗ್ ಆಗಿ ಕಾಣ್ತದೆ. ಇದು ಹೇರ್ ಕಲರ್ ಮಾಡಿದವರಿಗೂ ಸಹ ಯೂಸ್ ಮಾಡ್ಬೋದು, ಇದು ಪ್ಯಾಕ್ ಏನು ತೊಂದರೆ ಇಲ್ಲ. ನೀವು ಹೇರ್ ಡೈ ಏನಾದರೂ ಮಾಡಿದರೆ ಸಹ ಹಾಕಿ. ಮತ್ತೆ ಈಗ ಸ್ವಲ್ಪ ಸ್ವಲ್ಪ ಹೇರ್ ವೈಟ್ ಆಗ್ತಾ ಇದೆ ಅನ್ನುವರು ಇದನ್ನೇ ನೀವು ಮಾಡ್ತಾ ಇರಿ, ಹೇರ್ ಒಳ್ಳೆ ಕಲರ್ ಬರ್ತದೆ. ನೋಡ್ಲಿಕ್ಕೆ ನೀವು ಹೈಲೈಟ್ ಕಲರ್ ಮಾಡಿದ ಹಾಗೆ ಕಾಣ್ತದೆ ಹೇರ್. ನ್ಯಾಚುರಲ್ ಆಗಿ ಹೇರ್ ನೋಡಿದ್ರೆ ಇದು ಹೈಲೈಟ್ ಮಾಡಿದ್ದೇನೋ ಅನಿಸ್ತದೆ. ಯಾಕಂದ್ರೆ ನಾನೀಗ ಕಾಂತಿಯವರ ಹೇರಿಗೆ ನಾನು ಹಾಕ್ತೇನೆ, ಯಾಕಂದ್ರೆ ಅವರದ್ದು ತುಂಬ ಟೈಮಿಂದ ಇದೇ ನಾವು ಮಾಡಿ ಹಾಕ್ತಾ ಇರೋದು. ಹಾಗಾಗ್ಲಿಕ್ಕೆ ಹೋಗಿ ಅವರ ಹೇರ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಹೇಗೆ ಉಂಟಂತೇಳಿ. ಮತ್ತೆ ರೂಟಲ್ಲಿ ಗ್ರೇ ಆದಾಗ ನಿಮ್ಗೆ ಅದು ಎದ್ದು ಕಾಣುದಿಲ್ಲ, ಡೈ ಮಾಡಿದ ಕೂಡಲೇ ನಿಮ್ಗೆ ಚೂರು ಗ್ರೇ ಆದ್ರೆ ಎದ್ದು ಕಾಣ್ತದೆ. ನೋಡಿ ಅದು ಥಿಕ್ನೆಸ್ ಹೀಗೆ ಇರಬೇಕು, ನೋಡ್ಕೊಳ್ಳಿ ನೀವು. ಅದನ್ನ ನಾನೊಂದು ಕಬ್ಬಿಣದ ಬೌಲಿಗೆ ಹಾಕಿದೆ. ನಿಮ್ಮ ಹತ್ರ ಕಬ್ಬಿಣದ ಬೌಲ್ ಇಲ್ಲದ್ರೆ ಬೇರೆ ಬೌಲಿಗೆ ಹಾಕಿ, ತೊಂದರೆ ಇಲ್ಲ. ಮತ್ತೆ ನೋಡಿ ಇದು ಹೇರಲ್ಲಿ ಸ್ವಲ್ಪ ರೂಟಲ್ಲಿ ಗ್ರೇ ಹೇರ್ ಕಾಣ್ತಾ ಉಂಟು ನಿಮಗೆ. ಮತ್ತೆ ಇದು 1 ತಿಂಗಳ ಹಿಂದೆ ಅವರು ಪುನಃ ಮೆಹಂದಿ ಹಾಕಿದೆ. ಅವರು ಇಷ್ಟುವರೆಗೆ ಯಾವುದು ಕೆಮಿಕಲ್ ಹಾಕಲಿಲ್ಲ ಹೇರಿಗೆ, ಓನ್ಲಿ ಮೆಹಂದಿ ಪ್ಯಾಕ್ ಮಾತ್ರ ಹಾಕಿದವರದ್ದು. ಇವರ ಹೇರಿಗೆ ನಾನಿವತ್ತು ನಾವು ಮಾಡಿದ ಪ್ಯಾಕ್ ಹಾಕ್ತಾ ಇದ್ದೇವೆ. ಸೆಕ್ಷನ್ ಸೆಕ್ಷನ್ ತೆಗೆದು ಹಾಕಿ ನೀಟ್ ಮಾಡಿ, ಮತ್ತು ಗ್ರೇ ಇರುವಲ್ಲಿ ಸ್ವಲ್ಪ ಜಾಸ್ತಿ ಚೆಂದ ಮಾಡಿ ಹಾಕಿ. ಫುಲ್ ಹೇರ್ ಹಾಕಿದ ನಂತರ ನೀವೊಂದು 3-4 ಅವರ್ಸ್ ಬಿಟ್ಟು ನಂತರ ಖಾಲಿ ನೀರಲ್ಲಿ ವಾಶ್ ಮಾಡಿ. ಶಾಂಪು ಮತ್ತು ಕಂಡೀಷ್ನರ್ ಏನು ಸಹ ಹಾಕೋದು ಬೇಡ. ಖಾಲಿ ನೀರಲ್ಲಿ ಹಾಕಿದ ನಂತರ ವಾಶ್ ಮಾಡಿ ಡ್ರೈ ಮಾಡಿ. ಅದೇ ದಿವಸ ಆಯಿಲ್ ಹಾಕಿದರೂ ಪರವಾಗಿಲ್ಲ, ಸ್ವಲ್ಪ ಆಯಿಲ್ ಹಾಕಿದರೆ ಸಾಫ್ಟ್ ಬರ್ತದೆ. ಆಯಿಲ್ ಹಾಕಿ ಅದನ್ನು ನೆಕ್ಸ್ಟ್ ಡೇ ವಾಶ್ ಮಾಡಿ. ಬೇಕಾದರೆ ಆಯಿಲಿಗೊಂದು ಲೆಮನ್ ಸಹ ನೀವು ಮಿಕ್ಸ್ ಮಾಡಿ ಸಹ ಹಾಕ್ಬೋದು. ಇದು ನಿಮ್ಮದು ಕೆಲವರಿಗೆ ರೂಟ್ ಇಚ್ಚಿಂಗ್ ಇರ್ತದೆ, ಅವರಿಗೆ ಸಹ ತುಂಬ ಒಳ್ಳೆ ಆಗ್ತದೆ ಆಯಿತಾ. ನೀವು ಟ್ರೈ ಮಾಡಿ ಮತ್ತೆ ನನಗೆ ರಿಸಲ್ಟ್ ಹೇಳಿ ಆಯಿತಾ. ಇವರು ಮನೆಗೆ ಹೋಗಿ 4 ಅವರ್ಸ್ ಬಿಟ್ಟು ವಾಶ್ ಮಾಡಿ ಬರ್ತೇನೆ ಅಂತ ಹೇಳಿದ್ದಾರೆ. ಮತ್ತು ನಮಗೆ ರಿಸಲ್ಟ್ ಸಹ ಬಂದು ತೋರಿಸ್ತೇನೆ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ನಾನು ಈ ವಿಡಿಯೋ ಯಾಕೆ ಮಾಡಿದ್ದೇನೆ ಹೇಳಿ, ನನ್ನಲ್ಲಿ ಬರೋ ಭಾಳಷ್ಟು ಕ್ಲೈಂಟ್ಸ್ ನನಗೆ ಹೇರ್ ಕಲರ್ ಎಲರ್ಜಿ ಆಗ್ತದೆ, ಆಗೋದಿಲ್ಲ, ಇಚ್ಚಿಂಗ್ ಆಗ್ತದೆ ಹಾಗೆಲ್ಲ ತುಂಬ ಜನ ಹೇಳಿದ್ದಾರೆ. ನಾನು ಅದಕ್ಕೋಸ್ಕರಾಗಿ ಈ ವಿಡಿಯೋ ಮಾಡಿದ್ದೇನೆ, ಯಾಕಂದರೆ ನ್ಯಾಚುರಲ್ ಆಗಿ ಹೇರ್ ಕಲರ್ ಮಾಡೋದು ಹೇಗೆ ಅಂತ ಹೇಳಿ. ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಯಾರಿಗೆ ಕೆಮಿಕಲ್ ಹೇರ್ ಕಲರ್ ಹಾಕಿದರೆ ಇಚ್ಚಿಂಗ್ ಆಗ್ತದೆ ಅಥವಾ ಎಲರ್ಜಿ ಆಗ್ತದೆ ಅಂಥವರೆಲ್ಲ ಇದನ್ನು ಟ್ರೈ ಮಾಡಿ. ನಾನು ಈಗ ಮಾಡಿದ ಹೇರ್ದು ಕಲರ್ದು ರಿಸಲ್ಟ್ ನಾನು ಈಗಲೇ ತೋರಿಸ್ತೇನೆ ಅವರ ಬಂದ ಮೇಲೆ. ಒಳ್ಳೆ ಇತ್ತು, ಇದಲ್ಲೊಂದು ಕೊಳ್ತೋಗಿದಲ್ಲ, ಅಲ್ಲ ಕೊಳ್ತೋಯ್ತಲ್ಲ ಇಲ್ಲಿ, ಯಾರು ಕೊಯ್ಯೋರಿಲ್ವೇನಲ್ಲ. ಫ್ರೆಂಡ್ಸ್, ಕಾಂತಿ ಬಂದರು ನೋಡಿ, ಅವರ ಹೇರ್ ನೋಡಿ ಎಷ್ಟು ಸಿಲ್ಕಿ ಮತ್ತು ಶೈನಿಂಗ್ ಆಗಿ, ಹೇರ್ ಸಹ ಗ್ರೇ ಹೇರ್ ಹೇಗೆ ಕವರ್ ಆಗಿದೆ ಹೇಳಿ. ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆ ಹೇರ್ ಫಾಲ್ ಇರಲಿ ಅಥವಾ ಹೇರ್ ಗ್ರೋತ್ ಆಗಬೇಕು ಅಂತೇಳಿ ಇದ್ದರೆ ಈ ಪ್ಯಾಕನ್ನು ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೇನೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.